ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರುವಂಥದ್ದು ಡೆವಿಲ್ ಶೂಟಿಂಗ್ ಬಗ್ಗೆ ಅಪ್ಡೇಟ್ ಆಗಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ, ಬೆಂಗಳೂರಲ್ಲೇನೆ ನಡೀತಾ ಇರುವಂಥದ್ದು. ಜಸ್ಟ್ ಟಾಕಿ ಪೋರ್ಷನ್ ಮಾತ್ರ ಆಗಿರುವಂಥದ್ದು. ಇನ್ನು ಮುಂದೆ ಕೂಡ ನಡೆಯುವಂಥದ್ದು ಟಾಕಿ ಪೋರ್ಷನ್ ಮಾತ್ರ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಬ್ಯಾಕ್ ಪೇನ್ ಅಷ್ಟೊಂದು ಸಿವಿಯರ್ ಆಗಿದೆ. ಕೆಲವರು ಫ್ಯಾನ್ಸ್ ಅಂತೂ ಈಗಲೂ ಕೂಡ ಬಿಡ್ತಾನೆ ಇಲ್ಲ. ಅವ್ರಿಗೆ ಪೇನ್ ಇದೆ ಅಂತ ಹೇಳಿದ್ರು ಕೂಡ ಬಿಡ್ದಂಗೆ, ಅಂದ್ರೆ ಅವರು ಕ್ರೇಜ್ ಅಂತ ಇರುವಂಥದ್ದು. ಆದ್ರೆ ಅವರ ಪೇನ್ ನ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆಸ್ ಎ ಫ್ಯಾನ್ ಆಗಿ ನೀವು ಅವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಅವ್ರನ್ನ ಜಾಸ್ತಿ ಸ್ಟ್ರೆಸ್ ಕೊಡದಲ್ಲೇ ಅವ್ರನ್ನ ಕಳಿಸುವಂತ ಯೋಚನೆನ ಮಾಡ್ಬೇಕಾಗುತ್ತೆ. ಅದೇ ರೀತಿನೇ ಅವರು ಡ್ಯಾನ್ಸ್ ಆಗ್ಲಿ ಯಾವುದೇ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗ್ಲಿ ಮಾಡೋಕ್ ಆಗುವಂಥದ್ದಲ್ಲ, ಅವರ ಸಿವಿಯರ್ ಪೇನ್ ಇರೋದ್ರಿಂದ, ಬ್ಯಾಕ್ ಪೇನ್ ಇರೋದ್ರಿಂದ. ಸೊ ಟಾಕಿ ಪೋರ್ಷನ್ಸ್ ನ ಮುಗಿಸ್ಕೊಂತಾರೆ. ಅದಾದ್ಮೇಲೆ ಹೇಗೆ ರಿಕವರಿ ಆಗ್ತಾ ಬರ್ತಾರಲ್ಲ, ಅದಾದ್ಮೇಲೆ ಆಕ್ಷನ್ ಸೀಕ್ವೆನ್ಸ್ ನ ಕಂಟಿನ್ಯೂ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೀಗಿರ್ಬೇಕಾದ್ರೆ ಟಾಕಿ ಪೋರ್ಷನ್ಸ್ ಮಾಡ್ಬೇಕಾದ್ರೆ ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ನಿಂತೋಗಿರುವಂತ ಶೂಟಿಂಗ್ ಏನಿತ್ತು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಾನು ಏನು ಹೇಳಿದ್ದೆ, ಏನು ಪ್ರೆಡಿಕ್ಟ್ ಮಾಡಿದ್ದೆ, ಅದೇ ಲಾಸ್ಟ್ ನ್ಯೂಸ್ ಅಲ್ಲಿ ಹೇಳಿರುವಂಥದ್ದು ಅದು ನಿಮಗೆ ಈಗ ನಿಜ ಆಗಿ ಕಾಣಿಸ್ತಾ ಇದೆ. ಈಗೆಲ್ಲ ಚಾನಲ್ ಈ ನ್ಯೂಸ್ ಚಾನಲ್ ಅಲ್ಲಿ ಹೋಗಿ ನೋಡ್ಬೋದು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳಿದ್ದೆ, ಸೆಕೆಂಡ್ ಸ್ಕೆಡ್ಯೂಲ್ ಅಂದ್ರೆ ಏನ್ ಮೈಸೂರು ರೀಜನ್ ಅಲ್ಲಿ ಏನ್ ಶೂಟಿಂಗ್ ನಡೆದಿತ್ತು ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಿರುವಂಥದ್ದು. ಒಂದು ಆಕ್ಷನ್ ಸೀಕ್ವೆನ್ಸ್ ಆದ್ಮೇಲೆ ಸೆಕೆಂಡ್ ಸ್ಕೆಡ್ಯೂಲ್ ಏನ್ ಬಾಕಿ ಇತ್ತಲ್ಲ ಅದನ್ನ ಕಂಟಿನ್ಯೂ ಮಾಡ್ತಿರುವಂಥದ್ದು. ಸೊ ಈ ಒಂದು ಪೋರ್ಷನ್ ಅಲ್ಲಿ ಇದು ಒಂದು ಫ್ಯಾಮಿಲಿ ಇನ್ವಾಲ್ವ್ ಆಗಿರುವಂಥದ್ದು. ಹಾಗೇನೆ ಹೀರೋಯಿನ್ ನ ಇನ್ವಾಲ್ವ್ಮೆಂಟ್ ಇದೆ. ಸೊ ಇವರು ಹೀರೋಯಿನ್ ಬರ್ತಾರೆ, ರಚನಾ ರೈ ಅವರು ಬರ್ತಾರೆ. ಈ ಶೂಟಿಂಗ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಇವರೆಲ್ಲ ಇರೋದ್ರಿಂದ ಒಂದು ಮ್ಯಾಸಿವ್ ಸೆಟ್ ಕೂಡ ಬಿಲ್ಡ್ ಆಗಿದೆ. ಅಂಡ್ ಸೋಮವಾರದಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಇವರು ಡೆವಿಲ್ ದ ಹೀರೋ ದಿ ಡೆವಿಲ್ ಆಗಿ ಬದಲಾಗೋದಕ್ಕೆ ರೀಸನ್ ತುಂಬಾನೇ ಇರಬಹುದು. ಅದು ನಮಗೆ ಸಿನಿಮಾದಲ್ಲೂ ಕೂಡ ಕಾಣೋಕೆ ಸಿಗುತ್ತೆ. ಮೇನ್ಲಿ ನಾನು ಹೇಳ್ದಂಗೆ ಟ್ರಿಪಲ್ ಟ್ರಯಾಂಗಲ್ ಏನಿದೆ ಇದು ತುಂಬಾನೇ ದೊಡ್ಡ ಮೀನಿಂಗ್ ಇರುವಂಥದ್ದು. ಅಂದ್ರೆ ಒಂದು ಕ್ರಿಯೇಷನ್ ಇಂದ ಹಿಡಿದು ಎಂಡ್ ವರ್ಗು ಇರುವಂತ ಟ್ರಯಾಂಗಲ್ ಆಗಿರುವಂಥದ್ದು. ಅಂದ್ರೆ ಆ ಒಂದು ಟ್ಯಾಟು ನಾವು ಹೇಳ್ದಾಗಿನೇ ಕಲ್ಕಿ ಸಿನಿಮಾದಲ್ಲಿ ಪ್ರಭಾಸ್ ಅವರ ಕೈಯಲ್ಲಿ ಕೂಡ ನೋಡಿದ್ದೆ ಅಂತ. ಸೊ ನಮಗೆ ಡೆವಿಲ್ ನ ರಿಲೇಟೆಡ್ ಅಂದ್ರೆ ಇಲ್ಯುಮಿನಾಟಿಯ ರಿಲೇಟೆಡ್ ಆಗಿ ಒಂದು ಸಿನಿಮಾ ನಾವು ಅಂದ್ರೆ ಆ ಒಂದು ಸ್ಟೋರಿ ಕ್ರಿಯೇಷನ್ ನಾವು ಇಲ್ಲಿ ನೋಡಕ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯ ಏನಂತಂದ್ರೆ ನಾವು ಯೂಶುವಲಿ ನೋಡಿರಲ್ಲ ಈ ಒಂದು ಸ್ಟೋರಿ ಯಾವ ರೀತಿ ಬರೀತಾರಲ್ಲ, ಅಂದ್ರೆ ಸ್ಟೋರಿ ಲೈನ್ ಯಾವ ರೀತಿ ಬರೀತಾರಲ್ಲ, ಕುವೆಂಪು ಅವರ ಸ್ಟೋರಿ ರೈಟಿಂಗ್ ನ ಕಾಪಿ ಮಾಡಿಕೊಂಡು ಅಂದ್ರೆ ಆ ಒಂದು ಇನ್ಸ್ಪಿರೇಷನ್ ಅಲ್ಲಿ ಬರ್ದಿರುವಂತ ಒಂದು ಸ್ಟೋರಿ ಲೈನ್ ಅಂತ ಹೇಳ್ತಿದ್ದಾರೆ. ಸೊ ಅದು ಇನ್ಸ್ಪೈರಿಂಗ್ ಆಗಿರ್ಬೇಕಾದ್ರೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ರೀತಿ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ರಿಪೀಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಡೆವಿಲ್ ಸಿನಿಮಾ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಸೋಮವಾರದಿಂದ ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗಿಕೊಟ್ಟಿರುವಂತದ್ದು. ಅದು ಕೂಡ ಟಾಕಿ ಪೋರ್ಷನ್ ಆಗಿರುವಂತದ್ದು. ಅದು ಎಲ್ಲಿ ಮೈಸೂರಲ್ಲಿ ನಡೆಯುವಂತ ಅಂದ್ರೆ ಮೈಸೂರು ರೀಜನ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಮೈಸೂರಲ್ಲ, ಮೈಸೂರಿನ ಒಂದು ರೀಜನ್ ಅಲ್ಲಿ ನಡೆಯೋಕೊಟ್ಟಿರುವಂತ ಒಂದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುವಂತದ್ದು. ಇದೇ ಮಾರ್ಚ್ 14ನೇ ತಾರೀಕು ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದೇ ಸಂಭ್ರಮದಲ್ಲಿ 131st ಮೂವಿ ಶಿವರಾಜ್ ಕುಮಾರ್ ಅವ್ರದ್ದು ಕೂಡ ಶೂಟಿಂಗ್ ನಡೀತಾ ಇದೆ. ಇದ್ರ ಬಗ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ. ಸೊ ಗೈಸ್ ಇದಿಷ್ಟು ನಾನು ಹೇಳಿದ್ದೀನಿ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ವಿಡಿಯೋನ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.